ಸರ್ ನಮಸ್ಕಾರ ಸರ್, ನಾನು ನಿಮಗೆ ತೋರಿಸ್ತಾ ಇರೋದು ಇವಾಗ ಬೆಂಗಳೂರು ಟು ನಮ್ಮ ಹುಳಿಯಾರ್ ಬರುವಂಥ ಇದು ನ್ಯಾಷನಲ್ ಹೈವೇ. ಚಿಕ್ಕನಕ್ನಹಳ್ಳಿ, ಇಡೀ ಹುಳಿಯಾರ್ ಟು ಚಿಕ್ಕನಕ್ನಹಳ್ಳಿ ಹೋಗುವಂಥ ರಸ್ತೆ ಇದು. ಇಲ್ಲಿಂದ ಕೇವಲ ಬೆಂಗಳೂರಿಗೆ ಸಿಟಿ ನಾವು ನೋಡೋದಾದರೆ 140 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಹಚ್ಚ ಹಸಿರಾದಂಥ ತೋಟಗಳು ಕಣ್ಣು ತುಂಬಿಸ್ಕೊಳೋದಕ್ಕೆ ಇದು ಒಳ್ಳೆ ನಮಗೆ ಒಂದು ಟೂರಿಸ್ಟ್ ಪ್ಲೇಸ್ ಕಾಣುತ್ತೆ. ಇದಕ್ಕೆ ಒಂದು ಪ್ರಸಿದ್ಧವಾದಂಥ ಒಂದು ಹೆಸರಿದೆ, ಕಲ್ಪತರ ನಾಡು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ವಿಶೇಷವಾದಂಥ ಹೆಸರು ಕೊಟ್ಟಿದ್ದಾರೆ ಕವಿಗಳು. ಇಲ್ಲಿ ಬೀಳುವಂಥ ಮಳೆ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಒಳ್ಳೆ ಸಂಜೆ ಟೈಮಲ್ಲಿ ಇನ್ನೂ ತುಂಬ ಮೋಡ ಕವಿದ ವಾತಾವರಣ ಇಲ್ಲಿರುತ್ತೆ. ಒಳ್ಳೆ ನಮಗೆ ಇದು 150 NH ನ್ಯಾಷನಲ್ ಹೈವೇ ಇದು. ಇಲ್ಲಿಂದ ಮೈಸೂರು ಹೋಗ್ಬೋದು, ನಾವು ಬೆಂಗಳೂರು ಹೋಗ್ಬೋದು, ಎಲ್ಲ ಥರ ಇದು ಕನೆಕ್ಟಿವಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ಇದು ಇದಕ್ಕೆ ಅಟ್ಯಾಚ್ ಆಗಿ ಒಂದು ಒಳ್ಳೆ ಒಂದು 6 ಎಕರೆ ಪ್ರಾಪರ್ಟಿ ಕೊಡ್ತೀನಿ ನಾನು ಇವತ್ತು ನಿಮಗೆ. ಈ ಪ್ರಾಪರ್ಟಿ ಹೋಗ್ಬಿಟ್ಟು ಪ್ರಾಪರ್ಟಿ ಫಸ್ಟು ನೋಡೋಣ ಹೇಗಿದೆ ಅಂಥೇಳಿ, ಅದ್ರ ಜೊತೆಗೆ ಅಲ್ಲಿ ಏನೇನಿದೆ ಅಂತೇಳ್ಬಿಟ್ಟು ನಿಮಗೆ ಎಲ್ಲ ಥರ ನಿಮಗೆ ತೋರಿಸ್ತೀನಿ. ರಸ್ತೆನೂ ಸಹ ತೋರಿಸ್ತೀನಿ. ಒಳ್ಳೆ ರಸ್ತೆ ಇದೆ ನಮಗೆ, ಎಲ್ಲ ಭಾಳ ಅಂದರೆ ಭಾಳ ಚೆನ್ನಾಗಿದೆ ನೋಡಿ. ಹೈವೇಯಿಂದ ನಾವು ಈ ಕಡೆ ವಿಲೇಜ್ಗೆ ಹೋಗುವಂಥ ಒಳ್ಳೆ ರಸ್ತೆ ಇದೆ, 30 ಫೀಟ್ ರಸ್ತೆ ಇದು, ಮೆಟ್ಲಿಂಗ್ ರೋಡು. ಕೆಲವೇ ದಿನಗಳಲ್ಲಿ ಇದು ತಾರ್ ರೋಡ್ ಸಹ ಆಗುತ್ತೆ. ಆಕಾಶ ರೋಡ್ ಇದು 30 ಅಡಿ ರಸ್ತೆ ಇದು. ಯಾವುದೇ ಥರ ರಸ್ತೆಗೆ ಸಮಸ್ಯೆ ಇಲ್ಲ, ನೀಟಾಗಿ ಕ್ಲೀನಾಗಿದೆ ನೋಡಿ. 2 ವೆಹಿಕಲ್ಲು 3 ವೆಹಿಕಲ್ಲು ಆರಾಮಾಗಿ ಪಾಸ್ ಆಗ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಬಂದಮೇಲೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ತೆಂಗಿನ ತೋಟ ಇದೆ, ಒಳ್ಳೆ ವ್ಯೂ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ಇಲ್ಲೇ ನಿಲ್ಸು, ಇಲ್ಲಿ ಸರ್. ಹಾಂ, ಕೆರೆ ತಪ್ಪು, ಇಲ್ಲಿ ಒಳ್ಳೆ ನೀರಿದೆ ಸರ್. ನಾವು ಅಲ್ಲಿಂದ ಬಂದರೆ ಕೇವಲ ಹೈವೇಯಿಂದ ಒಂದು 100 ಮೀಟ್ರ್ ಒಳಗಡೆ ಬರ್ತೀವಿ. ಈ ಥರ ಒಳ್ಳೆ ಕೆರೆ ಬರುತ್ತೆ ಸರ್. ಕೆರೆ ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಭಾಳ ಚೆನ್ನಾಗಿದೆ ಸರ್. ಈ ಥರ ಕೆರೆ ನೀರು ಎಲ್ಲ ಈ ಥರ ಶೇಖರಣೆ ಆಗೋದ್ರಿಂದ ಈ ಕಡೆ ಇಲ್ಲಂಥ ಸುತ್ತ ತೋಟಗಳಿಗೆ ಒಳ್ಳೆ ನಮಗೆ ಒಂದು ಸಪೋರ್ಟ್ ಸಿಗುತ್ತೆ, ನೀರಿಗೆ ಸಮಸ್ಯೆ ಇರೋದಿಲ್ಲ. ಇಲ್ಲಿದ್ದೆ ಹೀಗೆ ಬಂದರೆ ಇಲ್ಲಿ ಒಂದು ತೋಟ ಇದೆ. ಬನ್ನಿ, ಈ ರಸ್ತೆಯಿಂದ ಸೀದಾ ಒಳಗಡೆ ಹೋಗ್ತೀವಿ, ತೋಟದ ಒಳಗಡೆ. ಇದು ಸಹ ನಮಗೆ ರಸ್ತೆ 20 ಅಡಿ ರಸ್ತೆ ಇದೆ ನಮಗೆ ಒಳಗಡೆ ಹೋಗೋದಕ್ಕೆ ಸರ್. ಒಳಗಡೆ ಬಂದಮೇಲೆ ನಮಗೆ ನೋಡಿ, ರೈತರು ಈ ಒಂದು ನಮ್ಮ ತೆಂಗಿನ ತೋಟನ ಮೇಂಟೈನ್ ಮಾಡೋದಕ್ಕೆ ಎಲ್ಲ ಕಂಪ್ಲೀಟು ಸೆಣಬನ್ನು ಹಾಕಿದ್ದಾರೆ. ಸೆಣಬು ತೋಟದಲ್ಲಿ ಈ ಥರ ಎಲ್ಲ ಸೆಣಬು ಹಾಕೋದ್ರಿಂದ ಏನಾಗುತ್ತೆ, ಭೂಮಿಯ ಫಲವತ್ತತೆ ಹೆಚ್ಚುತ್ತೆ ಸರ್. ಈಗ ನಾವು ಕೊಟ್ಟಿಗೆ ಗೊಬ್ಬರ ಖರೀದಿ ಮಾಡೋ ಅವಶ್ಯಕತೆ ಇರೋಲ್ಲ. ಏಕೆಂದರೆ ಕೊಟ್ಟಿಗೆ ಗೊಬ್ಬರ ಸ್ವಂತವಾಗಿ ನಮ್ಮ ಹಸುಗಳಿದ್ದರೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಇಲ್ಲ ನಾವು ಖರೀದಿ ಮಾಡಿ ಹಾಕ್ಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಈ ಥರ ಸೆಣಬನ್ನು ಹಾಕೋದ್ರಿಂದ ಬೇಸಾಯ ಮಾಡಿ ಭೂಮಿಯ ಫಲವತ್ತತೆ ಚೆನ್ನಾಗಿರುತ್ತೆ. ಇಲ್ಲಿ 0 ಕಲ್ಟಿವೇಷನ್ ಆಗುತ್ತೆ. ಇದು ನೋಡಿ, ಒಳ್ಳೆ ತೆಂಗು ನೋಡಿ ಎಷ್ಟು ಚೆನ್ನಾಗಿದೆ. ಒಂದೇ ಒಂದು ವೈರಸ್ ಇಲ್ಲ, ನೀಟಾಗಿದೆ ತೋಟ ಸರ್. ನೋಡಿ, ಇಲ್ಲಿ ನಮಗೆ ನ್ಯಾಷನಲ್ ಹೈವೇ, ಇಲ್ಲೆಲ್ಲ ಕಂಪ್ಲೀಟ್ ವೆಹಿಕಲ್ಲು ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಕಂಪ್ಲೀಟ್ ನೋಡಿ, ವೆಹಿಕಲ್ ಹೋಗ್ತಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ನ್ಯಾಷನಲ್ ಹೈವೇ ಸರ್. ಈ ನ್ಯಾಷನಲ್ ಹೈವೇಯಿಂದ ನಾವು ಸೀದಾ ಹಿಂಗೆ ಸರ್ವಿಸ್ ರೋಡಲ್ಲಿ ಈ ಥರ ಬಂದಿದ್ದೀವಿ ನೋಡಿ. ಇಲ್ಲಿ ವೆಹಿಕಲ್ ನಿಂತಿದೆ, ನಮ್ಮದು ಕಾರ್ ನಿಂತಿದೆ ಇಲ್ಲಿಂದ ನಾವು ಸೀದಾ ಇಲ್ಲಿಗೆ ಬಂದರೆ ನೋಡಿ, ಇಲ್ಲಿ ನಮಗೆ ಟೋಟಲಾಗಿ ಇದು 6.5 ಎಕರೆ ಬರುತ್ತೆ ತೋಟ. ಇದು ಮಾವಿನ ಗಿಡ ಏನು ಬರುತ್ತೋ ಇದು ಸಹ ನಮ್ಮ ತೋಟದಲ್ಲೇ ಬರುತ್ತೆ. ಇದು ಫ್ರಂಟ್ ಸೈಡಿಗೆ ಬರೋಲ್ಲ ನಮಗೆ, ಹೈವೇಯಿಂದ ಫ್ರಂಟ್ ಸೈಡಿಗೆ ಬರೋಲ್ಲ, ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ ಬರುತ್ತೆ. ಫ್ರಂಟು ಅದೊಂದು 6 ಎಕರೆ ಬರುತ್ತೆ, ಬ್ಯಾಕ್ ಸೈಡಲ್ಲಿ 6 ಎಕರೆ ಬರುತ್ತೆ. ಫ್ರಂಟಲ್ಲಿ ಅದು ಬೇರೆಯವರ ಜಮೀನು, ಬ್ಯಾಕ್ ಸೈಡಲ್ಲಿ ಈ ಒಂದು ಜಮೀನು. ಇದು ನಮ್ಮ ಹುಳಿಯಾರ್ಗೆ ಕೇವಲ ಇದು ಒಂದು 6 ಅಥವಾ 7 ಕಿಲೋಮೀಟ್ರ್ ಆಗುತ್ತೆ ಡಿಸ್ಟೆನ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಮನೆಯೂ ಸಹ ಇದೆ. ಇದರಲ್ಲಿ ನಮಗೆ ವಾಸಕ್ಕೋಸ್ಕರ ಇಲ್ಲಿ ಲೇಬರ್ ಗೀಬರೆಲ್ಲ ಇರ್ಬೋದು. ಇದು ಸಹ 0 ಕಲ್ಟಿವೇಷನ್ ಮಾಡಿರೋವಂಥ ತೋಟ. ಇದು ಎಲ್ಲ ಒಂದು 250 ತೆಂಗಿನ ಮರ ಇದೆ ಇದರಲ್ಲಿ ಕಂಪ್ಲೀಟಾಗಿ. ತುಂಬ ಚೆನ್ನಾಗಿದೆ ಸರ್ ಇದು ಸಹ ಪ್ರಾಪರ್ಟಿ. ಇಲ್ಲಿ ತೆಂಗು ಸರ್ ನೋಡೋದಕ್ಕೆ ಭಾಳ ಖುಷಿ ಆಗುತ್ತೆ. ಇದರಲ್ಲಿ ತೆಂಗು ಕಾಯಿ ಎಷ್ಟು ಕಲರ್ ಇದೆ ಬನ್ನಿ ತೋರಿಸ್ತೀನಿ ಸರ್. ನೋಡಿ, ಇದರಲ್ಲಿ
ತುಂಬಿದೆ ಸರ್ ಕಾಯಿ ಇದರಲ್ಲಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಬ್ಲರ್ ಬರ್ತಿದೆ ನಿಮಗೆ. ತುಂಬ ಚೆನ್ನಾಗಿದೆ ಇದು ತೋಟ ಮಾತ್ರ. ಕಂಪ್ಲೀಟಾಗಿ ಇದು ಈ ಕಡೆ ಎಲ್ಲ ಬರುತ್ತೆ. ಈ ಕಡೆ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಕುತ್ಕೊಳೋದಕ್ಕೆ. ಈ ಕಡೆ ಎಲ್ಲ ಒಳ್ಳೆ ಮನೆ. ಇದು 1 ಎಕರೆ ಬಂದುಬಿಟ್ಟು 1 ಕೋಟಿ ರೂಪಾಯಿ ಹೇಳ್ತಿದ್ದಾರೆ. ಕುಂಟೆ ಲೆಕ್ಕ ಬಂದುಬಿಟ್ಟು 2.5 ಲಕ್ಷ ರೂಪಾಯಿ ಒಂದು ಕುಂಟೆ ಹೇಳ್ತಿದ್ದಾರೆ. ಭಾಳ ಚೆನ್ನಾಗಿದೆ, ಅನುಕೂಲ ಇದೆ, ತುಂಬ ಅನುಕೂಲ ಇದೆ. ತೋಟ ಹೈವೇಗೆ ಸಿಗೋದು ತುಂಬ ಕಡಿಮೆ. ರೆಡಿ ತೋಟ ಸರ್ ಇದು. ಚೆನ್ನಾಗಿದೆ. ಇಲ್ಲಿ ಒಳ್ಳೆ ಪ್ರೈಸ್ ಇದೆ ಸರ್. 1 ಕೋಟಿ ರೂಪಾಯಿ 1 ಎಕರೆಗೆ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಷಬಲ್ ಆಗಬಹುದು. ಕಂಪ್ಲೀಟಾಗಿ ಅನುಕೂಲ ತುಂಬ ಚೆನ್ನಾಗಿದೆ ಇಲ್ಲಿ. ಇದು 6.5 ಎಕರೆ ಬರುತ್ತೆ ಸರ್. ಕೇವಲ ಹುಳಿಯಾರಿಂದ 6 ಕಿಲೋಮೀಟ್ರು. ಬೆಂಗಳೂರಿಂದ ಆದರೆ 142 ಕಿಲೋಮೀಟ್ರ್ ಈ ಪ್ರಾಪರ್ಟಿಗೆ ಸರ್. 142 ಕಿಲೋಮೀಟರ್ಸ್ ಸರ್. ರೇಟು ಸಹ ಹೇಳಿದ್ದೀನಿ. ಇದರಲ್ಲಿ ಬೋರ್ ಬಂದುಬಿಟ್ಟು ಎಷ್ಟಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ಸರ್. ಇದರಲ್ಲಿ ಸಮೇತ 3 ಬೋರು TC ಇದೆ. ಕಂಪ್ಲೀಟಾಗಿ ನಿಮ್ಗೆ ಅನುಕೂಲ ತುಂಬ ಚೆನ್ನಾಗಿದೆ. ಇಲ್ಲಿ ಕೆರೆ ಹತ್ತಿರ ಇರೋದ್ರಿಂದ ನೀರು ಸಬ್ಸೆಂಟ್ ವಾಟರ್ ಇರುತ್ತೆ ಸರ್ ಇದರಲ್ಲಿ. ನಮಗೆ 3 ಬೋರ್ಗೆ ಯಾವತ್ತೂ ಸಹ ನಮಗೆ ನೀರಿನ ಕೊರತೆ ಇರೋದಿಲ್ಲ. ಯಾಕೆ ಹೇಳಿ, ಪಕ್ಕದಲ್ಲಿ ನಮ್ಗೆ ಒಳ್ಳೆ ಕೆರೆ ಇದೆ, ದೊಡ್ಡದಾದಂಥ ಕೆರೆ ಇದೆ. ಇಲ್ಲೆಲ್ಲ ಸುತ್ತ ತೋಟಗಳಿದೆ. ಅನುಕೂಲ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕು ಸರ್ ಅಷ್ಟೇ. ಓನ್ಲಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಕೊಂಡ್ರೆ ತೋಟ ಥರ ಇರುತ್ತೆ. ಓಕೆ, ಜೈ ಹಿಂದ್ ಜೈ ಭಾರತ್ ಸರ್ ಎಲ್ಲರಿಗೂ.